ಹಾಯ್ ಹಲೋ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಸೊ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರೋ ಪ್ಲೇಸು ಮಂಚಿಬೆಲೆ ಡ್ಯಾಮು. ಸೊ ಈ ಡ್ಯಾಮು ಬೆಂಗಳೂರಿಂದ ಸುಮಾರು 40 ಕಿಲೋಮೀಟ್ರಷ್ಟು ಹತ್ತಿರದಲ್ಲಿದ್ದು, ಸೊ ಮಾಗಡಿ ತಾಲೂಕು ರಾಮನಗರ ಡಿಸ್ಟಿಕಲ್ಲಿ ಈ ಡ್ಯಾಮ್ ಬರುತ್ತೆ. ಸೊ ಒನ್ ಡೇ ಟ್ರಿಪ್ಗೆಲ್ಲ ಇಲ್ಲಿ ನೀವು ಬರ್ಬೋದು, ನೋಡ್ಬೋದು. ಒನ್ ಡೇ ಟ್ರಿಪ್ಗೆಲ್ಲ ಎಲ್ಲ ನೋಡಿಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಹೋಗೋಣ ಅಂತ ಬಂದೀವಿ. ಸೊ ಈ ಡ್ಯಾಮ್ ಬಗ್ಗೆ ಹೇಳಬೇಕು ಏನಂತಂದರೆ, ಸೊ ಈ ಡ್ಯಾಮು ಅರ್ಕಾವತಿ ನದಿಗೆ ಅಡ್ಡವಾಗಿ ಕಟ್ಟಿರೋ ಡ್ಯಾಮು. ಸೊ ಇಲ್ಲಿಂದ ಈ ಡ್ಯಾಮಿಂದ ತುಂಬ ರೈತರಿಗೆ, ಈ ಅಕ್ಕಪಕ್ಕ ಹಳ್ಳಿ ರೈತರಾಗಲಿ ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ನೋಡೋಣ. ನೋಡಿ ಎಲ್ಲ ಅಲ್ಲಿವರೆಗೂ ಇದೆ ನೋಡಿ, ಫುಲ್ಲೆಲ್ಲ ಆ ಕಡೆ ಎಲ್ಲ, ಅಲ್ಲಿ ಎಲ್ಲ ಆ ಬಂಡೆ ಆ ಕಡೆ ಈ ಕಡೆ ಎಲ್ಲ. ಸೊ ಒಂದೇನಪ್ಪ ಅಂದರೆ, ನೀವು ಎಲ್ಲೇ ಹೋಗಿ ಏನೇ ಮಾಡಿ, ಸೊ ನಮ್ಮ ಪರಿಸರನ ಕಾಪಾಡ್ಕೊಂಡು ಹೋಗಿ ಆದಷ್ಟು. ನೋಡಿ ಇಲ್ಲೆಲ್ಲ ಚಿಪ್ಸು ಅದು ಇದು ಎಲ್ಲ ಹಾಳು ಮೂಡು ಎಲ್ಲ ತಿಂದು ಕುಡಿದು ಎಲ್ಲ ಎಂಜಾಯ್ ಮಾಡ್ತಾರೆ, ಮಾಡಿಬಿಟ್ಟು ಸೊ ಅದನ್ನೆಲ್ಲ ಇಲ್ಲೇ ಕಸ ಚೆಲ್ಲಿ ಒಯ್ತಾ ಇರ್ತಾರೆ. ಸೊ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಏನು ಮಾಡೋದಂದರೆ, ಸೊ ನೇಚರ್ನ ಕಾಪಾಡಿ, ಸೊ ಅದು ನಮ್ಮನ್ನು ಕಾಪಾಡುತ್ತೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮುಂದೆ ತೋರಿಸ್ತೀನಿ. ಸೊ ಇನ್ನೊಂದು ಏನು ವಿಚಾರ ಅಂತಂದರೆ, ಈ ಡ್ಯಾಮಲ್ಲಿ 2006ರಿಂದ ಸೊ 2011ರವರೆಗೂ ಸೊ ಸುಮಾರು ಒಂದು 200 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ಇಲ್ಲಿ ಡ್ಯಾಮ್ ಏನು ಮೇನ್ ಗೇಟ್ ಇರುತ್ತಲ್ಲ, ಸೊ ಅಲ್ಲಿ ಒಳಗಡೆ ಬಿಡಲ್ಲ, ನಿಷೇಧ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಸೊ ತುಂಬ ಜನ ಬಂದವರೆಲ್ಲ ಸೊ ಈ ಕಡೆ ಅಂದರೆ ಸ್ವಲ್ಪ ಈ ಗುಡ್ಡ ಇರುತ್ತಲ್ಲ, ಸೊ ಅಲ್ಲಿ ಮಾತ್ರ ಇದ್ಕೊಂಡು ಸ್ವಲ್ಪ ಆಡ್ಕೊಂಡು ಹೋಯ್ತಾರೆ. ಸೊ ಒನ್ ಡೇ ಟ್ರಿಪ್ಗೆ ಇದೆಲ್ಲ ಓಕೆ, ಬರ್ಬೋದು ಇಲ್ಲಿ. ಸೊ ಇವಾಗ ನೋಡ್ತಾ ಇದ್ದೀರಾ ಮಂಚಿಬೆಲೆ ಡ್ಯಾಮು. ಸೊ ಇಲ್ಲಿ ಫುಲ್ ತಗೊಳ್ಳಿ ನಡಿ. ನಾವು ಕೆಳಗೆಲ್ಲ ನೋಡಿ, ಕೆಳಗೆ ಹಾಂ ನೋಡಿ. ಹಾಂ ಸೊ ನೋಡ್ತಾ ಇದ್ದೀರಾ. ಸೊ ಒನ್ ಡೇ ಟ್ರಿಪ್ಗೆ ಇದು ತುಂಬ ಚೆನ್ನಾಗಿದೆ. ಸೊ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇರ್ಬೋದಾ? ಹಾಂ ಇರ್ಬೋದಾ? ಓಕೆ ನೀ ನಡಿ. ಆಯ್ತು ಅಪ್ಪ ಬಂದು ನೋಡಿ. ಈಗ ಚಪ್ಪಲು ಕಾಲು ನೋಡು.
ಡ್ಯಾಮ್ನ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಸಖತ್ತಾಗಿದೆ. ನೋಡಿ ವ್ಯೂ ಸಖತ್ತಾಗಿ ಕಾಣುತ್ತಲ್ಲ. ಡ್ಯಾಮ್ %% ಅಲ್ಲ ಮುಗಿಸ್ರಿ ಈಗ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡೋದನ್ನು ಮರೆಯಬೇಡಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.